ಡೆಲ್ಲಿಯಲ್ಲಿ ಅಂತಿಮ ಹಂತದ ಕ್ಲೈಮ್ಯಾಕ್ಸ್ ನಡೀತಾ ಇದೆ. ಸಂಪುಟ ವಿಸ್ತರಣೆ ಇವತ್ತು ರಾತ್ರಿ ಫೈನಲ್ ಆಗುತ್ತೆ. ಸೊ ಎಲ್ಲವೂ ಅಂದುಕೊಂಡಂತೆ ಆದರೆ ಶುಕ್ರವಾರ ನೂತನ ಸಚಿವರುಗಳ ಪ್ರಮಾಣ ವಚನ. ಇದೆಲ್ಲದರ ನಡುವೆ ಡಿಸಿಎಂ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಸದ್ಯಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸಿಎಂ ಆಗಿದ್ದಾರೆ. ಇದರ ಜೊತೆಗೆ ಇನ್ನಿಬ್ಬರು ಆ್ಯಡ್ ಆಗ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ಮುಂಬರುವಂತಹ 2028ರ ವಿಧಾನಸಭೆ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಒಂದಷ್ಟು ಪ್ರಸ್ತಾಪವನ್ನು ಕೂಡ ಇಟ್ಟಿದ್ದಾರೆ. ಯಾಕಂದರೆ ಯಾವುದೇ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗಬಾರ್ದು, ಯಾವ ಸಮುದಾಯದ ನಾಯಕರುಗಳು ಕೂಡ ಬಂಡೇಳಬಾರ್ದು, ಯಾವ ಸಮುದಾಯದ ನಾಯಕರು ಕೂಡ ಅಪಸ್ವರ ಎತ್ತಬಾರ್ದು, ಜನರು ಕೂಡ ಅಷ್ಟೇನೆ ಎಲ್ಲ ಸಮುದಾಯಕ್ಕೂ ಕೂಡ ಲಿಂಗಾಯತ ಇರಬಹುದು, ಒಕ್ಕಲಿಗ ಇರಬಹುದು, ಅದರ ಜೊತೆಗೆ ಅಹಿಂದ, ಈ ರೀತಿ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗಬಾರ್ದು ಕಾಂಗ್ರೆಸ್ ಪಕ್ಷದಿಂದ ಆ ನಿಟ್ಟಿನಲ್ಲೂ ಕೂಡ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರು ಮೊದಲ ಬಾರಿಗೆ ಅವರು CM ಆದಂತಹದ್ದು ಕಳೆದ 1.5 ತಿಂಗಳಿನ ಹಿಂದೆ. ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರೆ ಅಂದಾಗ್ಲೇ 4 DCM ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಆಗ ಜಮೀರ್ ಅವರ ಹೆಸರು ಕೂಡ ಕೇಳಿಬಂತು. ಅದಾದ ನಂತರ MB ಪಾಟೀಲ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಈ 4 ಜನರ ಹೆಸರು ಕೂಡ ಕೇಳಿಬರುತ್ತೆ. ಕೊನೆಗೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಷ್ಟೇನೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಒಬ್ಬರು CM, ಒಬ್ಬರು DCM ಅಷ್ಟೇನೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಪರಮೇಶ್ವರ್ ಅವರು ಸೇರಿದಂತೆ 13 ಜನ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ನೋಡಿ, 2019ರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ 3 DCM ಆಗಿದ್ರು. ಅಶ್ವಥ್ ನಾರಾಯಣ್ ಅವರಾಗಿದ್ದರು, ಅದರ ಜೊತೆಗೆ DCM ಆಗಿದ್ದಂಥದ್ದು ಲಕ್ಷ್ಮಣ್ ಸವದಿ, ಈಗ ಕಾಂಗ್ರೆಸ್ಸಲ್ಲಿದ್ದಾರೆ, ಮತ್ತು ಇನ್ನೊಬ್ಬರು. ಈಗ ಮತ್ತೊಮ್ಮೆ 3 DCMಗಳು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಹಾಗೆ ಪರಮೇಶ್ವರ್ ಅವರು ಆಲ್ರೆಡಿ ಇದ್ದಾರೆ. ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಚಟುವಟಿಕೆಗಳು ತೀವ್ರ ಆಗಿದೆ. ಆಗಾಗುತ್ತೆ, ಈಗಾಗುತ್ತೆ, ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ನೀಟ್ ಪ್ರತಿಭಟನೆಗಳು ಏನೂ ಇಲ್ಲ ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಸಚಿವರುಗಳ ಪ್ರಮಾಣ ವಚನ ಆಗಿ ಅವರು ಚಾರ್ಜ್ ಕೂಡ ತಗೊಂಡಿರೋರು. ಬಟ್ ಆಗಲಿಲ್ಲ. ಅಂತೂ ಇಂತೂ ಡೆಲ್ಲಿಲೇ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ಸೊ ಇವತ್ತು ರಾತ್ರಿ 8 ಗಂಟೆಗೆ ರಾಹುಲ್ ಗಾಂಧಿಯವರೊಟ್ಟಿಗೆ ಮಹತ್ವದ ಸಭೆ ಕೂಡ ಇದೆ. ಅಲ್ಲಿ ಒಂದು ಫೈನಲ್ ಆಗುತ್ತೆ, ಒಂದು ಅಂತಿಮ ಪಟ್ಟಿ. ಆಲ್ರೆಡಿ 40ಕ್ಕಿಂತ ಹೆಚ್ಚು ಸಚಿವಾಕಾಂಕ್ಷಿಗಳು ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಸಾಕಷ್ಟು ಜನ ಡೆಲ್ಲಿಯಲ್ಲೇ ಠಿಕಾಣಿ ಹೂಡಿದ್ರು, ಸಾಕಷ್ಟು ಲಾಬಿ ಮಾಡಿದ್ದಾರೆ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಅಷ್ಟೇ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅಷ್ಟೇ. 10-10ರ ಅನುಪಾತ, ಅಂದರೆ 10 ಜನ ಹಳಬರು, 10 ಜನ ಹೊಸ ಮುಖಗಳು, ಅದರ ಜೊತೆಗೆ ಮೊದಲ ಬಾರಿ ಗೆದ್ದಂಥವರು ಕೂಡ. ಸೊ ಈ ರೀತಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬರೀ ಹಳಬರಿಗೆ ಕೊಟ್ಟರೆ ಹೊಸಬರಿಗೆ ಮಣೆ ಹಾಕಲಿಲ್ಲ ಅಂದರೆ 2028ರ ವಿಧಾನಸಭೆ ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ. ಸೊ ಆ ಕಾರಣದಿಂದ ಡೆಲ್ಲಿಯಲ್ಲಿ ಇವತ್ತು ರಾತ್ರಿ 8 ಗಂಟೆಗೆ ಒಂದು ಫೈನಲ್ ಮೀಟಿಂಗಲ್ಲಿ ಎಲ್ಲವೂ ಕೂಡ ಡಿಸೈಡ್ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲದರ ನಡುವೆ ಭಾರೀ ರಾಜಕೀಯ ದಾಳ ಉರುಳಿಸೋದಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಜ್ಜಾಗಿದ್ದಾರೆ. ಇಲ್ಲಿ ಪಕ್ಷದ ಒಳಗಡೆ ಒಂದಷ್ಟು ಭಿನ್ನಮತ ಇದೆ, ಅದನ್ನು ಶಮನ ಮಾಡಬೇಕು. ಹಾಗೆ ಭವಿಷ್ಯದ ರಾಜಕೀಯ ಲೆಕ್ಕಾಚಾರವ ಎಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾಸ್ಟರ್ ಪ್ಲಾನನ್ನು ಸಿದ್ಧ ಮಾಡಿದ್ದಾರೆ. ಸಂಪುಟ ವಿಸ್ತರಣೆಯ ಜೊತೆಗೆ ರಾಜ್ಯದಲ್ಲಿ 3 ನೂತನ ಉಪಮುಖ್ಯಮಂತ್ರಿಗಳು ಅಂದರೆ DCM ಹುದ್ದೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಪೋಸಲನ್ನು ಕೂಡ ಹೈಕಮಾಂಡ್ ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಇಟ್ಟಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ 1, ಹಿಂದುಳಿದ ವರ್ಗ OBC ನಾಯಕರಿಗೆ ಮತ್ತೊಂದು DCM ಸ್ಥಾನ ನೀಡೋ ಮುಖಾಂತರ ಜಾತಿ ಆಧಾರಿತ ಸಮತೋಲನವನ್ನು ಕಾಯ್ದುಕೊಳ್ಳುವುದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿರೋದು. ನಾಯಕತ್ವ ಪೈಪೋಟಿಯನ್ನು ನಿಯಂತ್ರಣ ಮಾಡೋದಕ್ಕೆ, ಪ್ರಮುಖ ಸಮುದಾಯಗಳನ್ನು ಒಲಿಸ್ಕೊಳ್ಳೋದಕ್ಕೆ, ಹಾಗೆ ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಪಕ್ಷದ ನೆಲೆಯನ್ನು ಗಟ್ಟಿ ಮಾಡಿಕೊಳ್ಳೋದರ ಜೊತೆಗೆ ನಂತರದ ಉತ್ತರಾಧಿಕಾರತ್ವದ ರೇಸ್ನಲ್ಲಿರುವ ನಾಯಕರನ್ನು DCM ಹುದ್ದೆಗಳ ಮುಖಾಂತರ ಸರಿದೂಗಿಸೋದಕ್ಕೆ, ನಾಯಕತ್ವದ ಸಂಘರ್ಷಕ್ಕೆ ಕೊನೆ ಹಾಡೋದಕ್ಕೆ ಮುಂದಾಗಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಪರಮೇಶ್ವರ್ ಅವರು DCM ಇದ್ದಾರೆ, ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ ಹಾಗೆ MB ಪಾಟೀಲ್ ಇಬ್ಬರೂ ಕೂಡ ನೂತನ DCM ಆಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಲಿದ್ದಾರೆ.